ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗಿ ಮಾದಪ್ಪನ ದೇವಸ್ಥಾನಕ್ಕೆ ಹೋಗೇ ಇಲ್ಲ ನಾನು. ಅಂದರೆ ಇವಾಗ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಅಂತ ಹೇಳಿ ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಕ್ಯಾಲೆಂಡ್ರ್ ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ, ಅಂದರೆ ಕಿತ್ತಾಕ್ತವಳೆ. ಸೊ ಇವಾಗ ನಮ್ಮ ಅಕ್ಕ ಬರ್ತಾಳೆ, ತೋರಿಸ್ತೀನಿ. ನಮ್ಮ ಅಕ್ಕ ಈ ಟಿಫನ್ ಮಾಡ್ಕೊಳ್ದೆ ಬೆಳಗ್ಗೆ ಬೇಗನೆ ಎದ್ದು ಬಂದುಬಿಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ಟಿಫನ್ಗೆ ಅಂತ ಹೇಳಿ ಇವತ್ತು ನಮ್ಮಮ್ಮ ಇಡ್ಲಿ ಮತ್ತು ಚಟ್ನಿ ಮಾಡಿದರು. ಅದನ್ನು ಬಾಕ್ಸ್ಗೆ ಹಾಕೊಂಡಿದ್ದೀನಿ. ಬಿಸಿಲಲ್ವಾ, ಹಾಗಾಗಿ ಚಟ್ನಿ ಎಲ್ಲ ತಿನ್ನೋದಕ್ಕಾಗಲ್ಲ. ನಾನು ಸ್ವಲ್ಪ ಹಾಕ್ಬಿಟ್ಟು 2 ಹಾಕ್ಕೊಂಡಿದ್ದೀನಿ ಇಡ್ಲಿನ. ಆ್ಯಂಡ್ ಮುದ್ದುಗೆ ಅದೇ ಇಡ್ಲಿನ ಹಾಕಿ ಹಾಲು ಹಾಕು ಅಂತ ಹೇಳಿದ್ಲು. ಹಾಲು ಹಾಕಿದ್ದೀನಿ, ಗೊತ್ತಿಲ್ಲ ಅವ್ನು ತಿಂತಾನೋ ತಿನ್ನೋದು ಅಂತ ಹೇಳಿ. ಹಂಗೆ ಹಾಕು ಅಂತ ಹೇಳಿದ್ದಾಳೆ, ಹಾಕಿದ್ದೀನಿ ಅದನ್ನು. ಆ್ಯಂಡ್ ಒಂದು ಬಾಟಲಲ್ಲಿ ಹಾಲು ಕೂಡ ಎತ್ಕೊಂಡಿದ್ದೀನಿ. ನನ್ನ ಮಗಳನ್ನ ತೋರಿಸ್ತೀನಿ, ಅವಳು ಕೂಗ್ತವಳೆ. ಸೊ ಏನು ಅಂತ ಹೇಳಿದ್ರೆ, ನಾನು 9 ಮಂತ್ ಆದ್ರೂ ಇನ್ನೂ ಇಲ್ಲೇ ಇದ್ದೀನಿ, ಅಮ್ಮ ಮನೆಯಲ್ಲೇ 9 ಮಂತ್ ಕಂಪ್ಲೀಟ್ ಆದ್ರೂ ಕೂಡ. ಯಾಕೆ ಅಂತ ಹೇಳಿದ್ರೆ, ನಾವು ಮೈಸೂರಲ್ಲಿ ಮನೆ ಹುಡುಕ್ತಾ ಇದ್ದೀವಿ, ಸಿಗ್ತಾನೇ ಇಲ್ಲ. ನಾವು ಹುಡುಕ್ತಾ ಇರೋ ಸೈಡ್ಗಳಲ್ಲಿ ಸಿಕ್ಕಾಪಟ್ಟೆ ಹೈ ಪ್ರೈಸು ಮನೆ ಎಲ್ಲ. ಹಂಗಾಗಿ ನಮಗಂತೂ ಫುಲ್ಲು ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ನು. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಡಬಲ್ ಬೆಡ್ರೂಮೇ 7,000, ಸಿಂಗಲ್ ಬೆಡ್ರೂಮು 7,000 ಆ ಥರ ಆಗಿಬಿಟ್ಟೈತೆ. ಡಬಲ್ ಬೆಡ್ರೂಮು ನಮಗೆ ಸೂಟ್ ಆಗಲ್ಲ, ಸಿಂಗಲ್ ಬೆಡ್ರೂಮು ನಮಗೆ ಸರಿ, ಬಟ್ ಎಲ್ಲ ಕಾಸ್ಟ್ಲಿ. ನನಗೆ ಅರ್ಥ ಆಗ್ತಾಯಿಲ್ಲ, ಇದು ಮೈಸೂರಾ ಬೆಂಗಳೂರಾ ಅಂತ ಹೇಳಿ. ಯಾಕಂದರೆ ಅಷ್ಟು ಹೈ ಪ್ರೈಸ್ ಆಗಿಬಿಟ್ಟೈತೆ. ಬೆಂಗಳೂರಲ್ಲೇ ನಾನಿದ್ದಿದ್ದ ಮನೆಯೇ 5,000 ಆಗ, ಇನ್ನು ಇಲ್ಲಿ 5,000ಕ್ಕೂ ಸಿಗ್ತಾ ಇಲ್ಲ ಆ ಸಿಚುವೇಶನು. ಅಂದರೆ ನಾನೇನು ಅಂತಂದರೆ ಸಿಹಿ ಇರಲ್ಲ, ಹಾಗಾಗಿ ಹೊಸ ಮನೆಯೇ ಮಾಡೋಣ ಅಂತ. ಯಾಕಂದರೆ ಗೃಹಪ್ರವೇಶ ಆಗಿರುತ್ತಲ್ಲ, ಓಮ್ ಎಲ್ಲ ಮಾಡಿರ್ತಾರೆ, ಪಾಪು ಇರ್ತಾಳಲ್ಲ ಅಂತ ಹೇಳಿ. ಸೊ ನಾವು ಅವಳಿಗೇ ಎಲ್ಲ ಫೆಸಿಲಿಟೀಸ್ ಇರೋ ಥರ ಮನೆ ನೋಡ್ತಾ ಇರೋದನ್ನ. ತುಂಬಾ ಹೈ ಪ್ರೈಸು, 10,000 ಮೇಲೇ ಹೇಳ್ತಾರೆ, ಅದ್ರ ಕಮ್ಮಿ ಹೇಳ್ತಾನೆ ಇಲ್ಲ. ಎಲ್ಲ 6,500 ಮೇಲೆ ಮತ್ತು 10 ಒಳಗೆ 15 ಆ ಥರ ಎಲ್ಲ ಹೇಳ್ತವ್ರೆ. ಅಷ್ಟು ಹೈ ಪ್ರೈಸ್ ಆಗಿಬಿಟ್ಟೈತೆ ಮೈಸೂರು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಮೈಸೂರಲ್ಲಿ ಇವಾಗ ಡಿಮಾರ್ಟ್ ಮಾಡ್ತಾಯಿದ್ದಾರೆ. ಈ ಮಂತಲ್ಲೆಲ್ಲ ಅದು ಓಪ್ನಿಂಗ್ ಆಗ್ಬೋದು ಅನ್ಸುತ್ತೆ. ಈ ಮಂತ್ ಇಲ್ಲ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೆಲ್ಲ ಓಪ್ನಿಂಗ್ ಆಗುತ್ತೆ. ಹಾಗಾಗಿ ಹೆವಿ ಹೈ ಪ್ರೈಸ್ ಅಂತೆ. ಫುಲ್ ಸರೌಂಡಿಂಗಲ್ಲಿ ಮೈಸೂರು ಹತ್ರ ಫುಲ್ ಹೈ ಪ್ರೈಸು ನೀತು ಅಂತ ಭೂಮಿ ಅಕ್ಕನೂ ಹೇಳ್ತಾಯಿತ್ತು, ಸಂಜುನೂ ಅದನ್ನೇ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ನಮಗೆ ಇನ್ನೂ ಮನೆ ಸಿಕ್ಕಿಲ್ಲ, ನಾನು ಹೋಗಿಲ್ಲ, ಗೊತ್ತಿಲ್ಲ ಯಾವಾಗ ಮನೆ ಸಿಗುತ್ತೋ, ಯಾವಾಗ ಹಾಲು ಉಕ್ಸ್ಕೊಂಡು ಯಾವಾಗ ಹೋಗ್ತೀನಿ ಅಂತ ಹೇಳಿ. ತೊಟ್ಲೂ ಕೂಡ ಇನ್ನೂ ತಿರ್ವಾಕಿಲ್ಲ ನಾನು. ಅದೇ ಅಂದ್ಕೊಂಡಿದ್ದೀನಿ, ನಮ್ಮಮ್ಮ ಅದೇನೋ ಮಾಡ್ತೀವಿ, ಶಾಸ್ತ್ರ ಮಾಡೋಣ ಬಿಡು ಅಂತ ಹೇಳೋರೆ. ಅದೇ ನಾನು ಮೈಸೂರು ಮನೆಗೆ ಹೋಗ್ತೀನಲ್ಲ, ಸೊ ಅಲ್ಲೇ ತೊಟ್ಲು ತಂದು ಅಲ್ಲೇ ತೊಟ್ಲನ್ನ ತರಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ತೊಟ್ಲೂ ಕೂಡ ಬುಕ್ ಮಾಡಬೇಕು. ಹೆಂಗಾಗುತ್ತೆ ಹಾಗೆ ಅಲ್ಲಿಗೆ ಹೋದ್ಮೇಲೆ. ಹೆಂಗಿದ್ರು ಅಲ್ಲಿ ಮನೆಗೆ ಹೋದ್ಮೇಲೆ ಅವಳನ್ನ ವೆಲ್ಕಮ್ ಮಾಡ್ಕೋಬೇಕು ಅಂತ ಅಂದ್ಕೋತಾ ಇದ್ದೀನಿ ನಾನು. ಗೊತ್ತಿಲ್ಲ, ಸಂಜೆನೂ ಮಾಡ್ತೀನಿ ಅಂತ ಹೇಳಿದ್ದೆ ಅವಾಗ. ಇವಾಗೆಲ್ಲ ಏನೂ ಪ್ಲ್ಯಾನ್ ಇಲ್ಲ, ಅದು ಗೊತ್ತಿಲ್ಲ. ಆವತ್ತಿನ ದಿನ ಹೆಂಗಾಗುತ್ತೆ ಆ ವ್ಲಾಗಲ್ಲಿ ಹೇಳ್ತೀನಿ ಎಲ್ಲನೂ ಕೂಡ ನಾನು. ನನ್ನ ಮಗಳು ಕ್ಯಾಲೆಂಡರ್ ಇಟ್ಕೊಂಡು ಪರಾಪರ ಅಂತ ಸೌಂಡ್ ಮಾಡ್ತಾಳೆ. ಸೊ ನಮ್ಮ ಅಕ್ಕ ಇನ್ನೇನು ಆಂದವೆ, ಅವಳು ಬರ್ತಾಳೆ ಅಲ್ಲಿಂದನೇ ಆಟೋ ಮಾಡಿಕೊಂಡು. ನಾವಿಲ್ಲಿಂದ ಆಟೋದಲ್ಲಿ ಹೊರಡೋದೇನೆ. ಅದೇ ನಮ್ಮ ಅಕ್ಕ ನಾಮಕರಣ ಮಾಡ್ತಾ ಇದ್ದಾಳೆ ಮುದ್ದುಗೆ, ಹಾಗಾಗಿ ಡೇಟ್ ಹಾಕ್ಸ್ಕೊಳೋದಕ್ಕೇನೋ ಬರ್ತಾ ಇರೋದು. ನಾಮಕರಣ ಡೇಟ್ ಹಾಕ್ಸಿದ್ಮೇಲೆ ನಾವು ಭೂಮಿ ಅಕ್ಕ ಮನೆಗೆ ಸ್ಯಾರಿ ಪರ್ಚೇಸಿಂಗಿಗೂ ಕೂಡ ಹೋಗಬೇಕು. ಇನ್ನು ಅದೇ ನಾಮಕರಣದ್ದು ಶಾಪಿಂಗ್ ವ್ಲಾಗ್ ಬರುತ್ತೆ. ಸೊ ಹೇಳ್ತೀನಿ, ನಾಳೆ ನಾಳಿದ್ದು 3 ಡೇಸ್ ಕಂಪ್ಲೀಟ್ 3 ಡೇಸ್ ವ್ಲಾಗ್ ಎಲ್ಲ ಇದರಲ್ಲೇ ಬರುತ್ತೆ. ಇವತ್ತಿನ ದಿನ ಏನಾದ್ರು ವಿಡಿಯೋ ಲೆಂತ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದೇ ವ್ಲಾಗಲ್ಲಿ 3 ಡೇಸ್ 4 ಡೇಸ್ ಡೇನು ಕೂಡ ಒಂದೇ ವ್ಲಾಗಲ್ಲಿ ಇರುತ್ತೆ. ಅದೇ ಶಾಪಿಂಗಿಗೆಲ್ಲ ಹೋಗಬೇಕಲ್ವ, ಹಾಗಾಗಿ. ಸಿಹಿ ನಾಮಕರಣ ಇನ್ನೂ ಏನೂ ಮಾತಾಡಿಲ್ಲ ನಮ್ಮಲ್ಲಿ, ಇನ್ನೂ ಏನೂ ಆಗಿಲ್ಲ. ಸೊ ಮಾತುಕತೆ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ನಮ್ಮ ಅಕ್ಕ ಬಂದಮೇಲೆ ತೋರಿಸ್ತೀನಿ ಗೈಸ್. ಫಸ್ಟು ಸಿಹಿ ತೋರಿಸ್ತೀನಿ, ಬನ್ನಿ ಅವಳು ಏನು ಮಾಡ್ತಾವಳೆ ಅಂತ ಹೇಳಿ. ಇವಾಗ ನನ್ನ ಶ್ಯಾಡೋನೇ ಅವಳಿಗೆ ಬೀಳ್ತಾಯಿದೆ, ಅದಕ್ಕೆ ಫುಲ್. ಏನು ಮಾಡ್ತಾ ಇರೋದು ನೀವು? ಹಾಂ, ಏನು ಮಾಡ್ತಾಯಿದ್ದೀರಾ ನೀವು? ಗೈಸ್ ನೋಡಿ, ನನ್ನ ಮಗಳು ಅಂಬೆಗಾಲು ಹಾಕೋ ಬರ್ತಾವಳೆ. ಹಾಂ ಅಂಬೆಗಾಲು ಹಾಕ್ತಾಳೆ ಗೈಸ್ ಇವಾಗ ನನ್ನ ಮಗಳು. ಅದಕ್ಕೆ ಅಂಬೆಗಾಲು ಹಾಕ್ಕೊಂಡು ಆ ಕ್ಯಾಲೆಂಡರ್ನ ಎಳ್ಕೊಂಡು ಬರ್ತಾ ಇದ್ದಾಳೆ ನನ್ನ ಮಗಳು. ಯಾರೋ ಕೇಳ್ತಾ ಇದ್ರಿ, ನಿಮ್ಮ ಸಿಸಿ ಇವಾಗ ಕುತ್ಕೋತಾಳ ಸಿಹಿ ಅಂತ ಹೇಳಿ. ಸೊ ನೋಡಿ, ಕುತ್ಕೋತಾಳೆ, ಅಂಬೆಗಾಲು ಕೂಡ ಹಾಕ್ತಾಯಿದ್ದಾಳೆ. ನಾನು ಯೂಟ್ಯೂಬಲ್ಲಿ ತೋರಿಸಿರಲಿಲ್ಲ ಆ್ಯಕ್ಚುಲಿ. ಇವಳು ಅಂಬೆಗಾಲು ಹಾಕಿ ತುಂಬ ದಿನಗಳೇ ಆಯಿತು. ವಾಟ್ಸಪ್ಗೂ ಕೂಡ ಲೇಟಾಗಿ ಅಪ್ಲೋಡ್ ಮಾಡಿದೆ ನಾನು, ಯಾಕಂದರೆ ಬೇಗ ಅಪ್ಲೋಡ್ ಮಾಡಿದ್ರೆ ದೃಷ್ಟಿ ಆಗುತ್ತೆ ಅಂತ ಹೇಳಿ. ಇವಾಗ ಕಂಪ್ಲೀಟ್ ಅವಳು ಅಂಬೆಗಾಲು ಹಾಕೋದ್ರಿಂದ ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಮಗಳು ತಿನ್ನೋ ಥರ ಆ್ಯಕ್ಟ್ ಮಾಡಬಾರ್ದು ನೀನು. ಎಲ್ಲ ನೋಡು ಮತ್ತೆ ಅಲ್ಲಿ ಬಂದೈತೆ ಗೈಸ್ 2. ಏನು ಹಾಕ್ಕೊಂಡವಳೆ, ಏನೋ ಕಡಿಗೆ ಬರೀ ಗೈಸ್. ನನ್ನ ಮಗಳು ಕ್ಯಾಲೆಂಡರ್ ಕೊಟ್ಟಿದ್ದಲ್ಲ, ಅದನ್ನು ಸ್ವಲ್ಪ ಹಂಗೆ ಬಾಯಿಗೆ ಹಾಕೋಬಿಟ್ಟಿದ್ಲು. ಅದು ನುಂಗಲ್ಲ, ಅಂಗಳಲ್ಲಿ ಇರುತ್ತೆ, ಹಾಗಾಗಿ ತೆಗ್ದೆ ಇವಾಗ ನಾನು.
ಮಳ್ಳಿ ಮಳ್ಳಿ ಹಂಗೆ ಹಾಕೊಂಡೋಳು ಹೋಗಿ. ನೋಡಿ ನೋಡಿ ಏನು ಮಾಡ್ತಾವೆ. ಹೊಡ್ಕೊಳ್ಳುತ್ತೆ ಬಿಡು, ಹೊಡ್ಕೊಳ್ಳೋದು ಬಿಡು ಬಿಡು, ಹೊಡ್ಕೊಳ್ಳುತ್ತೆ. ಅಯ್ಯೋ ಕತೆ. ಹಾಂ ಬಾ ಬಾ. ಅದು ಬರಲ್ಲ. ಬಾ ಬಾ ಒಂದು ನೋಡಿ ಅಂಬಾ ಬಾ 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 ಬಾ. ಬೇಡಮ್ಮ ಅಲ್ಲಿ ಬಿಡು ಬಿಡು. ಎಷ್ಟು ಎಷ್ಟು ಶಕ್ತಿಯಾಗೋಳ ನೋಡಿ ಗೈಸ್ ನನ್ನ ಮಗಳು, ಎಷ್ಟು ಶಕ್ತಿಯಾಗಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕ್ತಿದ್ನಲ್ಲ, ಸೊ ಸೇಮ್ ನಾನು ಯೂಟ್ಯೂಬಲ್ಲೂ ಕೂಡ ಲಿಂಕ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಕಲಿಕ್ಕೆ. ಅದು ಹೇಗೆ ಅಂತ ಹೇಳಿದ್ರೆ ಕಮೆಂಟಲ್ಲೇ ನಾನು ಕೊಟ್ಟಿರ್ತೀನಿ ಲಿಂಕ್ನ. ನಾನು ಕಮೆಂಟ್ನ ಪಿನ್ ಮಾಡಿರ್ತೀನಿ, ಅದರಲ್ಲಿ ಬ್ಲೂ ಲೈನ್ ಆಗಿ ಶೋ ಆಗ್ತಾ ಇರುತ್ತೆ. ಆ ಬ್ಲೂ ಲೈನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಲಿಂಕ್ಗೆ, ಅಂದರೆ ನಾವು ಯಾವ ವೆಬ್ಸೈಟಲ್ಲಿ ಆರ್ಡರ್ ಮಾಡಿರ್ತೀವಿ, ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನು, purple.com, ನೈಕಾ ಮತ್ತು ಮಿಂತ್ರಾ, ಯಾವುದ್ರಲ್ಲಿ ಆರ್ಡರ್ ಮಾಡಿರ್ತೀವಿ ಆಟೋಮೆಟಿಕ್ಕಾಗಿ ಅಲ್ಲಿಗೆ ವೆಬ್ಸೈಟು ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಇವಾಗ ನೀವು ಯೂಟ್ಯೂಬಲ್ಲಿ ಒಂದು ನೋಡ್ತಾ ಇದ್ದೀರಾ, ರೀಲ್ಸ್ ಮೇಲೇ ಶೋ ಆಗುತ್ತೆ, ಏನು ಲಿಂಕ್ ಆಟೋಮೆಟಿಕ್ಕಾಗಿ ಕ್ಲಿಕ್ ಮಾಡಿದ್ರೇ ಶೋ ಆಗುತ್ತಲ್ಲ, ಅಂದರೆ ಆ್ಯಪಿಗೆ ಕರ್ಕೊಂಡು ಹೋಗುತ್ತಲ್ಲ, ಆ ಥರನೂ ಹಾಕ್ಬೋದು. ಬಟ್ ನಾನು ಮೀಶೋದಲ್ಲಿ ಆರ್ಡರ್ ಮಾಡೋದ್ರಿಂದ ಮೀಶೋದಲ್ಲಿ ಅವೈಲಬಲ್ ಇಲ್ಲ, ಅಂದರೆ ಯೂಟ್ಯೂಬಲ್ಲಿ ಮೀಶೋದವ್ರಿಗೆ ಇನ್ನೂ ಕೊಟ್ಟಿಲ್ಲ, ಬರೀ ಫ್ಲಿಪ್ಕಾರ್ಟು ಒಂದು 4-5 ಆ್ಯಪ್ ಅಷ್ಟೇ ಇನ್ಕ್ಲೂಡ್ ಇರೋದು, ಹಾಗಾಗಿ ಮೀಶೋದಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ನೆಕ್ಸ್ಟು ಬೇರೆ ಬೇರೆ ಆರ್ಡರ್ ಮಾಡಿದ್ರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಆ ರೀತಿ ಓಪನ್ ಮಾಡಿದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ ನಾನು, ಸೊ ಅಲ್ಲಿ ನೀವು ಲಿಂಕ್ನ ತೊಗೋಬೋದು. ಸೊ ನಾನು ನಿನ್ನೆಯಿಂದ ಅಪ್ಲೋಡ್ ಮಾಡ್ತಾ ಇರೋದು ಅದನ್ನು ನಾನು, ಇನ್ನು ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಯೂಟ್ಯೂಬಲ್ಲಿ ಕೇಳ್ತೀರಾ, ಹಾಗಾಗಿ ಅದಕ್ಕೆ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡರಲ್ಲೂ ಲಿಂಕ್ ಒಟ್ಟಿಗೆ ಪೇಸ್ಟ್ ಮಾಡ್ಬೋದು ಅಂತ ಹೇಳಿ, ಸೊ ಆ ರೀತಿ ಚೆಕ್ ಮಾಡ್ಕೊಳ್ಳಿ ನೀವು. ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ರೆ ಡೈರೆಕ್ಟು ನಿಮಗೆ ಮೆಸೇಜಲ್ಲಿ ಬರುತ್ತೆ, ಬಟ್ ಯೂಟ್ಯೂಬಲ್ಲಿ ಆ ಥರ ಆಪ್ಷನ್ ಇಲ್ಲ, ಹಾಗಾಗಿ ನಾನು ಪಿನ್ ಮಾಡಿರ್ತೀನಿ, ನೀವು ಅದರಿಂದ ತೊಗೊಳ್ಳಿ ಅಷ್ಟೇ. ಸೊ ಇನ್ನೂ ನಮ್ಮ ಅಕ್ಕ ಬಂದಿಲ್ಲ ಗೈಸ್, ಬಂದಮೇಲೆ ತೋರಿಸ್ತೀನಿ ನಾನು. ಬಿಡಿಸ್ಕೋಬಾರ್ದು, ಯಾಕೆ ಅವನು ಯಾಕಪ್ಪ ಮುದ್ದು ಹಿಂಗೆ ಕೂತಿದೆ? ನನ್ನ ಫೋನ್ ಕ್ಯಾಮ್ರನೇ ಇದು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದೆ. ಸೊ ದೇವಸ್ಥಾನದ ಹತ್ರ ಏನೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕಾಫಿ ಕುಡಿದು ರೆಸ್ಟ್ ಮಾಡಿ, ನಮ್ಮ ಅಕ್ಕ ಅದೇ ನಾಮಕರಣ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಲಲ್ಲ, ಸೊ ಅಲ್ಲಿಗೆ ಹೋದ್ವಿ. ಫಸ್ಟು ನಾವು ಜ್ಯುವೆಲರಿ ಸೆಟ್ನ ತೊಗೊಳ್ಳೋಣ ಅಂತ ಹೇಳಿ ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ. ನಮ್ಮ ಅಕ್ಕ ಯಾವಾಗಲೂ ಇಲ್ಲೇ ತೊಗೊಳ್ಳೋದು ಜ್ಯುವೆಲರಿ ಸೆಟ್ ಎಲ್ಲ, ಹಾಗಾಗಿ ಇಲ್ಲಿಗೆ ಬಂದ್ವಿ. ಅದೇ ಮೋಹನ್ ಬ್ಯಾಂಗಲ್ ಸ್ಟೋರ್ ಆಪೋಸಿಟ್ಟು. ಇಲ್ಲಿ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಫಿಕ್ಸೆಡ್ ರೇಟು, 1 ರೂಪಾಯಿನೂ ಕೂಡ ಅವ್ರು ಕಮ್ಮಿ ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ಅವಳಿಗೆ ಕ್ವಾಲಿಟಿ ಚೆನ್ನಾಗಿದೆ, ಯೂಸ್ ಮಾಡಿದಳಲ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಹೋದ್ಲು. ಬಟ್ ಅವಳ ಹತ್ರ ಇರೋ ಅಂಥದ್ದೇನೆ ತೋರಿಸಿದ್ರು ಅವರು, ಹಾಗಾಗಿ ಅವಳಿಗೆ ಯಾವುದೋ ಅಷ್ಟು ಲೈಕ್ ಆಗಲಿಲ್ಲ. ಅಂದರೆ ಆಲ್ರೆಡಿ ಇದೆಲ್ಲ ತೊಗೊಂಡು ಏನು ಮಾಡಲಿ ಅಂತ ಹೇಳಿ. ಆಮೇಲೆ ಇದು ಸ್ಮಾಲ್ ಒನ್ನು ತುಂಬ ಕಲೆಕ್ಷನ್ಸ್ ಬಂದಿತ್ತು, ಇದನ್ನು ತೋರಿಸಿದ್ರು. ಈಗ ಹೆಂಗಿದ್ರು ನಮ್ಮ ಖುಷಿ ಹಾಕೋತಾಳಲ್ಲ, ಸೊ ಹಾಗಾಗಿ ಅವಳಿಗೆ ಅಂತ ಹೇಳಿ ನೋಡಿದ್ವಿ. ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಇನ್ನೂ ಬಟ್ಟೆನೇ ತೊಗೊಂಡಿಲ್ಲ ಖುಷಿ ಯಶಿಕೊಂಗೆ. ಸೊ ಅವಾಗಲೇ ಹೇಗೆ ಜ್ಯುವೆಲರಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ತೊಗೊಳ್ಳಿಲ್ಲ. ನಾವು ಹೋಗಿದ್ದಕ್ಕಾದರೂ ಏನಾದರೂ ತೊಗೋಬೇಕಲ್ಲ ಅಂತ ಹೇಳಿ ಒಂದು ರಿಬ್ಬನ್ ಪ್ಯಾಕೆಟ್ನ ತೊಗೊಂಡೆ ಸಿಹಿಗೆ ಅಂತ ಹೇಳಿ. ಅದು ಕೂಡ ಏನೋ ಒಂದು ಆಯಿತು. ಸೊ ಮುಂದೆ ಹೋಗ್ತಾ ಹೋಗ್ತಾ ನಾನೇ ಹೇಳ್ತೀನಿ. ಅದಾದಮೇಲೆ ನಾವು ಐಸ್ ಮ್ಯಾಜಿಕ್ ಹೋದ್ವಿ ಏನಾದರೂ ತಿನ್ನೋಣ ಅಂತ ಹೇಳಿ. ನಾನು ಒಬ್ಬಳೇ ಎಲ್ಲ ಐಸ್ ಮ್ಯಾಜಿಕ್ಕಿಗೆ ಹೋಗೋದಿಲ್ಲ, ನಮ್ಮ ಅಕ್ಕ ಬಂದಾಗ ಮಾತ್ರ ನಾನು ಹೋಗೋದು. ಸೊ ಅದೇ ನಮ್ಮ ಅಕ್ಕ ಹೇಳಿದ್ದು, ನೀನೇ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋದ್ಲು. ಬಟ್ ಇಬ್ಬರು ಸೇರಿ ತೊಗೊಂಡು ಬಂದ್ವಿ. ಸೊ ಇದೇ ರಿಬ್ಬನ್ ಪ್ಯಾಕೆಟ್ ನಾನು ತೊಗೊಂಡಿದ್ದು. ತುಂಬಾ ಫೀಲ್ ಆಯಿತು, ಅದನ್ನು ನಾನು ಹಾಳು ಮಾಡಿಬಿಟ್ಟೆ, ಹಾಗಾಗಿ ಅದೇ ಹಾಳು ಮಾಡ್ತೆ ಅಂತ ಹೇಳಿ ಹೇಳ್ತೀನಿ. ಸೊ ಸದ್ಯ ಅದು ಬರೀ 20 ರೂಪೀಸ್ ಅಷ್ಟೇ, ಹಾಗಾಗಿ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಇವಾಗ ಚಿಕ್ಕದು ಕೂದಲು ಬಂದಿದೆಯಲ್ಲ ಸಿಹಿಗೆ, ಒಂದು ಚಿಕ್ಕ ಪೋನಿಟಲ್ ಹಾಕೋಣ ಅಂತ ಹೇಳಿ ಅಷ್ಟೇ. ನಮ್ಮ ಅಕ್ಕ ಅಲ್ಲಿ ಮಧ್ಯದಲ್ಲಿ
ಕೂತ್ಕೊಳ್ಳೋಣ ನಡಿ ಅಂತ ಹೇಳಿ ಕರ್ಕೊಂಡೋದ್ಲು. ನಾನು ಬೇಡ, ಸಿಹಿಗೆ ಹೊರಿಕೊಳ್ಳೋ ಥರ ಇರಲಿ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡೋದೆ. ನಾವು ಯಾವಾಗಲೂ ಇಲ್ಲೇ ಹೋದಾಗೆಲ್ಲ ಇಲ್ಲೇ ಕೂತ್ಕೊಳ್ಳೋದು. ಸೊ ಹಾಗಾಗಿ ಇವತ್ತು ಕೂಡ ಅಲ್ಲೇ ಹೋದ್ವಿ. ನಮ್ಮ ಅಕ್ಕ ಪಿಜ್ಜಾನ ಆರ್ಡರ್ ಮಾಡ್ತಾ ಇದ್ದಾಳೆ. ಸೊ ಈ ಸಲ ಸ್ವಲ್ಪ ಬೇರೆ ಥರ ತಗೊಳ್ಳೋಣ, ತಿಂದಿರೋದನ್ನ ಟೇಸ್ಟ್ ಮಾಡೋಣ ಅಂತ ಹೇಳಿ ಪೈನಾಪಲ್ ಚೀಸಿ ಪಿಜ್ಜಾನ ತೊಗೊಂಡ್ವಿ. ಆ್ಯಂಡ್ ಒಂದು ಚಾಕೋಲವನ್ನು ಕೂಡ ತೊಗೊಂಡೆ. ಇದು ತುಂಬ ಆಸೆಪಟ್ಟು ತೊಗೊಂಡೆ ತಿನ್ನೋಣ ಅಂತ ಹೇಳಿ. ಬಟ್ ನಾನು ಮುದ್ದುಗೂ ಸಿಹಿಗೂ ಕೈಲಿ ಹಿಡ್ಕೊಳ್ಳೋದಕ್ಕೆ ಈ ಫ್ಯಾನ್ನ ತಗೊಬರೋದಕ್ಕೆ ಅಂತ ಹೋಗಿದ್ದೆ. ಅಷ್ಟೊತ್ತು ನಮ್ಮ ಅಕ್ಕ ಮೇಲೆ ಬಂದ ಥರ ಇರುತ್ತಲ್ಲ ಅದನ್ನೆಲ್ಲ ತಿನ್ಕೊಬಿಟ್ಟು ಬರೀ ಅದು ಚಾಕ್ಲೇಟ್ ಮಡಗಿದ್ಲು. ಅದು ಫುಲ್ ಓವರ್ ಸ್ವೀಟ್ ಅನ್ನೋದ್ರ ಟೈಪಲ್ಲಿ ಅನ್ನಿಸ್ತು ನನಗೆ. ಹಾಗಾಗಿ ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ. ಆಮೇಲೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದು, ಅದನ್ನು ನಾನು ತುಂಬ ಚೆನ್ನಾಗೇ ತಿಂತೀನಿ. ಬಟ್ ಪಿಜ್ಜಾನ ಮಾತ್ರ ನಾನು ತಿನ್ನೋದಿಲ್ಲ. ನನಗೆ ಯಾವಾಗಲೂ ಅಷ್ಟೇ, ನಾನು ತಿಂದರೆ ಒಂದೇ ಪೀಸು ತಿನ್ನೋದು. ನಂಗೆ ಅದೇನೋ ಇಷ್ಟ ಆಗೋಲ್ಲ ಜಾಸ್ತಿ. ಬಟ್ ಪಿಜ್ಜಾಗಿನ್ನ ಹೆಚ್ಚಾಗಿ ನಾನು ಬರೀ ಸಾಸನ್ನೇ ತಿಂದೆ. ಸೊ ನಮ್ಮ ಅಕ್ಕ ಸಾಸ್ ಹಾಕ್ಕೊಂಡೆಲ್ಲ ತಿನ್ನೋದಿಲ್ಲ. ಹಾಗಾಗಿ ಅವಳು ಪಿಜ್ಜಾ ತಿಂದ್ಕೊಂಡ್ಳು, ನಾನು ಪಿಜ್ಜಾಕ್ಕಿಂತ ಜಾಸ್ತಿ ಸಾಸನ್ನೇ ತಿನ್ಕೊಬಿಟ್ಟೆ. ಅದಾದಮೇಲೆ ಮುದ್ದುಗೆ ಇದನ್ನು ತಂದಿದ್ಲು ಲಾಲಿಪಾಪು. ಬಟ್ ಅವ್ನ ಕೈಯೆಲ್ಲ ಅಂಟಂಡು ಮಾಡ್ಕೊಬಿಟ್ಟ ಅಂತೇಳಿ ಅದನ್ನು ನಾನು ಕಿತ್ಕೊಂಡೆ, ನಾನು ತಿನ್ನೋಣ ಅಂತ ಹೇಳಿ. ಸಿಹಿಗೆ ಅಲ್ಲಿ ಅವ್ರು ಬಲೂನ್ಸ್ನ ಕೊಟ್ಟಿದ್ದರು. ಬಟ್ ಬಲೂನ್ಸ್ನ ಕೊಟ್ಟಿದ್ರು ನನ್ನ ಮಗಳು ಅದನ್ನು ಬೇಡ ಅಂತ ಹೇಳಿ ಇದೇನೇನೋ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಮುದ್ದುಗೂ ಕೂಡ ಕೊಟ್ಟರು. ಒಂದು ಹಂಗೂ ಹೊಡೆದಾಕಿದ್ಲು ಸಿಹಿ. ಅವಳು ಈ ಲಾಲಿಪಾಪ್ನ ಕಿತ್ಕೊಂಡು ತಿನ್ಕೊಡ್ಬೇಕು ನೋಡಿ, ಅಲ್ಲಿ ಹೆಂಗೆ ಕಿತ್ಕೋತಾವಳೆ ಅಂತ ಹೇಳಿ ಫುಲ್ ಕಿತ್ಕೊಂಡು ಬಾಯಿಗೆ ಹಾಕೊಳ್ಳೋದಕ್ಕೆ ನೋಡ್ತಾ ಇದ್ಲು. ಆಮೇಲೆ ನಾನು ಕೊಡಲಿಲ್ಲ, ಅದು ಎಂಜಿಲಲ್ವ ಹಾಗಾಗಿ. ಆಮೇಲೆ ನಾವು ಫ್ರೂಟ್ ಸಲಾಡ್ನ ಆರ್ಡರ್ ಮಾಡಿದ್ವಿ. ನನ್ನ ಫೇವ್ರೇಟ್ ಇದು. ನಾನು ಕಾಲೇಜ್ ಡ್ರೆಸ್ಸಿಂದನೂ ಇದೊಂದನ್ನೇ ತಿಂತಾ ಇದ್ದಿದ್ದು. ಹಾಗಾಗಿ ಅದನ್ನು ಆರ್ಡರ್ ಮಾಡಿದೆ. ನಮ್ಮ ಅಕ್ಕ ನಮ್ಮ ಮುದ್ದುಗೆ ತಿನ್ಸೋದಕ್ಕೆ ಅಂತೇಳಿ ಹೋದ್ಲು. ಅವ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾಳೆ. ಫಸ್ಟ್ ಟೈಮ್ ಅವ್ನ ಬಾಯಿಗೆ ಐಸ್ ಹಾಕಿದ್ದು. ಅವ್ನಿಗೇನೇನು 1 ಇಯರ್ ಆಗೋಕ್ಕೆ ಬರ್ತಾ ಇದೆಯಲ್ಲ, ಹಾಗಾಗಿ ತಿನ್ಸಿದ್ಲು. ಅವನು ಫುಲ್ಲು ಅಲ್ಲಿ ಜುಮ್ ಅಂದ್ಬಿಡ್ತು ಅನ್ಸುತ್ತೆ, ಅದಕ್ಕೆ ಆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದ. ಆ್ಯಂಡ್ ನೆಕ್ಸ್ಟು ವಾಟರ್ ಮೆಲನ್ ಜ್ಯೂಸ್ನು ಕೂಡ ತೊಗೊಂಡ್ವಿ. ನಾನು ಒಂದು ಸಾಕು ಅಂದರೆ ನಮ್ಮ ಅಕ್ಕ 2 ತೊಗೊಳ್ಳೋಣ ಅಂದ್ಲು. ಸೊ ಅವಳೊಂದು ನಾನೊಂದು ಸೀರಿಯಸ್ಲಿ ಹೊಟ್ಟೆ ತುಂಬ್ದಂಗೆ ಆಗೋಯ್ತು ನಮಗೆ. ಸೊ 520 ಬಿಲ್ ಆಯಿತು. ಅದನ್ನು ಪೇ ಮಾಡಿ ನೆಕ್ಸ್ಟು ನಾವು ಕೃಷ್ಣ ಸಿಲ್ಕ್ಸ್ಗೆ ಹೋದ್ವಿ. ಸೊ ಅಲ್ಲಿ ಬಂದು ಬಟ್ಟೆ ಎಲ್ಲ ತೊಗೋಬೇಕಿತ್ತು ನಮ್ಮ ಅಕ್ಕ ಮುದ್ದುಗೆ, ಶಿಕುಂಗೆ ಮತ್ತು ಸ್ಯಾರೀಸ್ ಎಲ್ಲ ತೊಗೋಬೇಕಿತ್ತು ಅಂತ ಹೇಳಿ ಹೋದ್ವಿ. ಫಸ್ಟು ಮುದ್ದುಗೆ ತೊಗೊಳ್ಳೋಣ ಅಂತ ಹೋದ್ಲು, ಕೇಳೋಣ ಅಂತ. ಬಟ್ ಆಮೇಲೆ ಅವರು ಫಸ್ಟು ಅಲ್ಲಿ ಕೇಳ್ಕೊಬನ್ನಿ ಅಂತ ಹೇಳಿದರು. ಹಾಗಾಗಿ ಸರಿ, ಅಲ್ಲಿ ಕಸ್ಟಮರ್ ಇದ್ರಲ್ಲ ಅಂತ ಯಶಿಕುಂಗೂ ಖುಷಿಗೂ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಮುಂದೆ ಹೊರಟ್ವಿ ನಾವು. ಯಾಕಂದರೆ ಇಲ್ಲಿ ವೆಯ್ಟ್ ಮಾಡೋದಕ್ಕೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇರೋ ಟೈಮಲ್ಲೇ ನಾವು ಟೈಮ್ನ ವೇಸ್ಟ್ ಮಾಡದೇ ಇರೋ ಥರ ಎಲ್ಲನೂ ಕ್ಯಾಪ್ಚ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಖುಷಿಗೆ ತೊಗೊಂಡ್ವಿ. ಖುಷಿಗೆ ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ವೆಸ್ಟರ್ನಲ್ಲಿ ನೋಡಿದ್ವಿ ಒಂದು. ಬಟ್ ವೆಸ್ಟರ್ನಲ್ಲಿ ಯಾವುದೂ ಅಷ್ಟು ಲೈಕೇ ಆಗಲಿಲ್ಲ. ಅವರು ಸೀರಿಯಸ್ಲಿ ತೋರಿಸ್ತಾನೇ ಇಲ್ಲ ಅಲ್ಲಿ ಜಾಸ್ತಿ. ಬರೀ ಇಲ್ಲ ಹಳೇ ಥರದ್ದು ಹಳೇ ಡಿಸೈನ್ಸೇ ತೋರಿಸ್ತಾಯಿದ್ರು. ನಮ್ಗೆ ಅಷ್ಟು ಲೈಕ್ ಆಗಲಿಲ್ಲ. ಇದು ಒಂದೇ ಇಷ್ಟ ಆಗಿದ್ದು. ಇನ್ನೂ ಯಶಿಕಂಗೂ ಕೂಡ ಬೇಕಾಗಿತ್ತು. ಸಿಹಿನ ನಮ್ಮ ಅಕ್ಕ ಎತ್ಕೊಂಡಿದ್ಲು. ಸಿಹಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು, ಕರ್ಕೊಳ್ಳಿ ನಾನು ಮುದ್ದನ್ನು ಎತ್ಕೊಬಿಟ್ಟಿದ್ದೀನಲ್ಲ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ, ನಾವು ಲೇಟಾಗಿ ಹೋಗಿದ್ವಲ್ಲ, ಹಾಗಾಗಿ ಕೆಲಸ ಮಾಡೋರೆಲ್ಲ ಹಳ್ಳಿ ಸೈಡ್ಗಳಲ್ಲಿ ಇರ್ತಾರಲ್ಲ, ಬೇಗನೆ ಹೊರಟೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಇದ್ದಿದ್ದೇ ಒಂದು 3-4 ಜನ. ಅವರು ಪಾಪ ಯಾರಿಗಂತ ತೋರಿಸ್ತಾರೆ, ಹಾಗಾಗಿ ಜಾಸ್ತಿ ತೋರಿಸ್ತಾ ಇರಲಿಲ್ಲ ಅಷ್ಟೇ. ಆಮೇಲೆ ಡೈಲಿ ಯೂಸ್ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 500ಗೆ 3 ಪೀಸಸ್ಸು, 4 ಪೀಸಸ್ಸು ಮತ್ತು 5 ಪೀಸಸ್ದೆಲ್ಲ ಹಾಕಿದ್ರು. ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿದೆ ಈ ಸಮ್ಮರಲ್ಲಿ. ಹಾಗಾಗಿ ನಮ್ಮ ಅಕ್ಕ ಫಂಕ್ಷನ್ ಮುಗಿದ ಮೇಲೆ ಡ್ರೆಸ್ ಚೇಂಜ್ ಮಾಡ್ತಾರಲ್ಲ, ಅವಾಗ ಹಾಕೋಣ ಅಂತ ಹೇಳಿ ಮಕ್ಕಳಿಗೆ ತೊಗೊಂಡ್ಲು. 3 ಪ್ಯಾಂಟ್ ಏನೋ 5 ಟಿ ಶರ್ಟ್ ಏನೋ ತೊಗೊಂಡ್ಲು. ಆ 5 ಟಿ ಶರ್ಟಲ್ಲಿ ಸಿಹಿಗೂ ಕೂಡ 2 ಟಿ ಶರ್ಟು ಸಿಕ್ತು. ಇದೊಂದು ಯೆಲ್ಲೋ ಕಲರ್ ಮತ್ತು ಇದೊಂದು ಮೆರೂನ್ ಕಲರ್ದಲ್ಲಿ. ಬಟ್ ನಂಗೆ ಎಲ್ಲೋ ಚೆನ್ನಾಗಿ ಕಾಣಿಸ್ತು. ಬಟ್ ಅವಳು ತೆಗಿತಾಳಲ್ಲ, ಗಲೀಜು ಮಾಡ್ಕೋತಾಳೆ ಅಂತ ಹೇಳಿ ನಾನು ಮೆರೂನ್ನ ಚೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ 100 ರೂಪೀಸ್ಗೆ 2 ಪೀಸಸ್ ಕೊಡ್ತಾರೆ ಅಂತ ಹೇಳಿ 2 ಪೀಸಸ್ ಎತ್ಕೊಬಿಟ್ವಿ. ಸೊ ನೋಡೋಣ ಅವ್ರು ಬಿಲ್ಲಿಂಗ್ ಕೌಂಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ. ಸೊ ನಮಗೆ ಮುದ್ದೂ ಸಿಹಿನೂ ಕರ್ಕೊಂಡು ಶಾಪಿಂಗ್ ಮಾಡೋದು ಸೀರಿಯಸ್ಲಿ ತುಂಬ ರಿಸ್ಕು. ಅವರು ಯಾರು ಅಲ್ಲಿ ಕರ್ಕೊಳ್ಳೋರಿಲ್ಲ, ಯಾಕಂದರೆ ತೋರಿಸೋರೆ ಒಂದು 3 ಮೆಂಬರ್ಸ್ ಇದ್ದಾರೆ. ಆಮೇಲೆ ಮುದ್ದನ ಅದು ಡೈಲಿ ಯೂಸ್ ಬಟ್ಟೆ ಇತ್ತಲ್ಲ, ಅದ್ರೊಳಗೆ ಹಾಕಿದ್ದೆ, ಯಾಕಂದರೆ ಪ್ಯಾಂಪರ್ಸ್ ಎಲ್ಲ ಹಾಕಿದ್ವಲ್ಲ ಅಂತ ಹೇಳಿ ಸಿಹಿನ ನನ್ನ ಜೊತೆಲಿ ಕೂಡಿಸ್ಕೊಂಡಿದ್ದೆ. ನಮ್ಮ ಅಕ್ಕ ಇವಾಗ ಶರಾರನ ನೋಡ್ತಾ ಇದ್ಲು. ಸೊ ಅಲ್ಲೇ ನಾನು ರಬ್ಬರ್ ಬ್ಯಾಂಡ್ನ ಇಟ್ಬಿಟ್ಟಿದ್ದೆ ಪ್ಯಾಕೆಟು. ಸೊ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಅಲ್ಲೇ ಹಾಳೋಗಿದ್ದೆ ಅದು ಹೇಳ್ಬೇಕಂತಂದರೆ. ಸೊ ಫೈನಲಿ ನಮ್ಮ ಅಕ್ಕ 4 ಪೀಸಸ್ಸು ಸ್ಯಾರಿ ಏನೋ ತೊಗೊಂಡ್ಲು. ಆಮೇಲೆ ಡೈಲಿ ವೇರ್ಸು ಮತ್ತು ಖುಷಿಗೆ ವೆಸ್ಟರ್ನ್ ವೇರ್ ತೊಗೊಂಡಿದ್ಲಲ್ಲ, ಅದನ್ನು ತೊಗೊಂಡ್ಲು ಅವಳು. ಇಲ್ಲಿ ಸ್ಯಾರಿನೂ ಕೂಡ ಆಫರ್ಸ್ ಇತ್ತು. ಸೊ ಅದನ್ನೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಸಿಹಿ ಮಲ್ಕೊಬಿಟ್ಟಿದ್ಲು. ಸೊ ಮಲ್ಕೊಂಡಿದ್ಲಲ್ಲ ಅಂತ ಹೇಳಿ ಮನೆಗೆ ಹೋದೆ. ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ನಾವು ಮುದ್ದುಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಸೀನು ವೆಡ್ಡಿಂಗ್ಸ್ಗೆ ಹೋದ್ವಿ. ನಾವು ಈ ಟೈಪಲ್ಲೇ ತೋರಿಸಿ ಅಂತ ಹೇಳಿದೆ, ಯಾಕಂದರೆ ನಾನು 1 ಟೈಮ್ ಹೋಗಿದ್ದಾಗ ನೋಡ್ಕೊಬಂದಿದ್ದೆ. ಶೂ ಈ ಥರ ಸರ ಮತ್ತು
ಸನ್ ಗ್ಲಾಸಸ್ ಎಲ್ಲ ಕೊಟ್ಟಿದ್ರು. ಹಾಗಾಗಿ ಇದನ್ನು ನೋಡಿದೆ. ಬಟ್ ಎಲ್ಲ ಈ ಶೂ ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ಒಂದೇ ನಮ್ಗೆ ಅದರಲ್ಲಿ ಲೈಕ್ ಆಗಿದ್ದು. ಆಮೇಲೆ ನಾನು ನಮ್ಮ ಅಕ್ಕಂಗೆ ಬಾವಂಗೆ ಫೋಟೋ ಕಳಿಸು ಅಂತ ಹೇಳಿದೆ. ಸೊ ಅವಳು ಬಾವಂಗೆ ಫೋಟೋ ಕಳಿಸಿ, ನಮ್ಮ ಭಾವನೂ ಕೂಡ ಅದನ್ನು ಲೈಕ್ ಮಾಡಿದ್ರು. ನಮ್ಮ ಅಕ್ಕಂಗೂ ಅದೇ ಇಷ್ಟ ಆಯಿತು, ನನಗೂ ಅದೇ ಇಷ್ಟ ಇತ್ತು. ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ನಾವು. ಇದಾದಮೇಲೆ ನೆಕ್ಸ್ಟು ರಾಮ್ರಾಜ್ ಒಂದು ನೋಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ಒಂದು 4-5 ಕಲರ್ಸ್ ಏನೋ ತೋರಿಸಿದ್ರು. ಸೊ ಅದನ್ನು ಕೂಡ ಸೇಮ್ ನಮ್ಮ ಭಾವಂಗೆ ವಿಡಿಯೋ ಕಳಿಸಿದ್ವಿ. ನಮ್ಮ ಭಾವನು ಅದರಲ್ಲಿ ಆರೆಂಜ್ ಕಲರ್ ಏನೋ ಸೆಲೆಕ್ಟ್ ಮಾಡಿದ್ರು. ಯಾಕಂದರೆ ಎಲ್ಲ ಕಲರು ಆಲ್ರೆಡಿ ತೊಗೊಂಡಿದ್ದೀವಿ, ಆರೆಂಜ್ ಇಲ್ಲ ಅಂತ ಹೇಳಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರು. ಅಂದರೆ ನಮ್ಮ ಅಕ್ಕಂಗೂ ಮತ್ತು ನಮ್ಮ ಭಾವಂಗೆ ಖುಷಿಗೆಲ್ಲ ಆರೆಂಜ್ ಕಲರಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ರು ಅವರು. ಹಾಗಾಗಿ ಆರೆಂಜ್ನೇ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಇದು ಗೋಲ್ಡ್ ಕಲರ್ದಿದೆಯಲ್ಲ, ಇದು ಏನು ಶರ್ಟು ಮತ್ತು ಪಂಚೆ ಎರಡು ಒಂದೇ ಕಲರ್ ಬರುತ್ತೆ. ಇದನ್ನು ಹೇಳಿದರು, ಇದೇ ಟ್ರೆಂಡಿಂಗಲ್ಲಿರೋದು ಮ್ಯಾಮ್, ಇದನ್ನು ನೋಡಿ ಒಂದು ಸಲ ಚೆನ್ನಾಗಿರುತ್ತೆ, ಈ ಟೈಪ್ ಎಲ್ಲ ನೀವು ಆಲ್ರೆಡಿ ಹಬ್ಬಗಳೆಲ್ಲ ಹಾಕಿರ್ತೀರಲ್ಲ ಅಂತ ಹೇಳಿ. ಬಟ್ ಇನ್ನು ಬೇರೆಯವ್ರಿಗೆಲ್ಲ ದೊಡ್ಡ ದೊಡ್ಡ ಸೈಜ್ ಇತ್ತು, ದೊಡ್ಡವ್ರಿಗೆ. ಆಮೇಲೆ ನಮ್ಮ ಅಕ್ಕ ಎರಡೂ ಫೋಟೋ ಕಳಿಸಿದ್ಲು. ಬಟ್ ನಮ್ಮ ಭಾವ ಸೆಲೆಕ್ಟ್ ಮಾಡಿದ್ದು ಆರೆಂಜೇನೆ, ಯಾಕಂದರೆ ಅವ್ರಿಗೂ ತೊಗೋಬೋದು ಅಂತ ಹೇಳಿ. ಸೊ ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿ ಮತ್ತು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮ ಭಾವ ಹೇಳಿದ್ದೇನೆ. ಆಮೇಲೆ ನಾವು ನೆಕ್ಸ್ಟು ಯಶಿಕಂಗೆ ನೋಡೋಣ ಅಂತ ಹೇಳಿ ಹೋದ್ವಿ. ಸಿಹಿನು ಮತ್ತು ಮುದ್ದುನ ಆಟ ಆಡ್ತಾಯಿದ್ರು. ಆಲ್ಮೋಸ್ಟ್ ನಾವು ಹೋಗಿದ್ದ ಅಂಗಡಿಲೆಲ್ಲ ಸಿಹಿನು ಮುದ್ದುನ ಟ್ವಿನ್ಸ ಅಂತಲೇ ಹೇಳ್ತಾಯಿದ್ರು. ಸೊ ಇವತ್ತು ಸ್ವಲ್ಪ ಸೇಮ್ ಕಲರೇ ಬಟ್ಟೆ ಹಾಕಿದ್ದೀವಿ. ನೆನ್ನೆ ಅಂತೂ ಪರ್ಫೆಕ್ಟ್ ಆಗಿಬಿಟ್ಟಿದ್ದು ಇಬ್ರಿಗೂ ಒಂದೇ ಥರ. ಹಾಗಾಗಿ ಎಲ್ಲರೂ ಟ್ವಿನ್ಸು ಅಂತಲೇ ಅಂತಿದ್ರು. ನಾನು ಇಲ್ಲ ಟ್ವಿನ್ಸ್ ಅಲ್ಲ, ಇವ್ನು ನಮ್ಮ ಅಕ್ಕನ ಮಗ, ಇವಳು ನನ್ನ ಮಗಳು ಅಂತ ಹೇಳಿದ್ರೆ ಅವ್ರು ನಂಬ್ತಾನೆ ಇರಲಿಲ್ಲ. ಹೌದಾ, ಒಂದೇ ಥರ ಇದ್ದಾರಲ್ಲ, ಸೇಮು ಒಂದೇ ಥರ ಇದ್ದಾರಲ್ಲ, ಸ್ವಲ್ಪ ವೆಯ್ಟ್ ಡಿಫ್ರೆನ್ಸ್ ಅಷ್ಟೇ ಅಂತ ಹೇಳ್ತಾಯಿದ್ರು. ಆಮೇಲೆ ವೆಸ್ಟರ್ನಲ್ಲಿ ನೋಡ್ತಾ ಇದ್ವಿ. ನಮಗಂತೂ ಸೀರಿಯಸ್ಲಿ ಯಾವುದು ಇಷ್ಟ ಆಗಲಿಲ್ಲ ಇಲ್ಲಿ. ಯಾಕಂದರೆ ಎಲ್ಲ ಓಲ್ಡ್ ಡಿಸೈನ್ಸೇ ತೋರಿಸ್ತಾಯಿದ್ರು, ನ್ಯೂ ಡಿಸೈನ್ಸ್ ಯಾವುದೂ ಇರಲಿಲ್ಲ. ಹಾಗಾಗಿ ನಮ್ಗೆ ಯಾವುದು ಲೈಕ್ ಆಗಲಿಲ್ಲ. ಯಾಕಂದರೆ ನಮ್ಮ ಅಕ್ಕ ಆಲ್ರೆಡಿ ಈ ಥರದ್ದೆಲ್ಲ ಹಾಕ್ಬಿಟ್ಟಿದ್ಲಲ್ಲ ಅವಳು, ಹಾಗಾಗಿ ಯಾವುದು ಇಷ್ಟ ಆಗಲಿಲ್ಲ. ಆಮೇಲೆ ನಮ್ಮ ಅಕ್ಕ ಇಲ್ಲೂ ಶರಾರ ನೋಡೋಣ ಅಂತ ಹೇಳಿ ಶರಾರನೂ ಕೂಡ ನೋಡಿದ್ಲು. ಅದನ್ನು ಕೂಡ ಅವಳಿಗೆ ಲೈಕ್ ಆಗಲಿಲ್ಲ. ಆಮೇಲೆ ನಾವು ಎಲ್ಲ ತೊಗೊಂಡಿದ್ವಲ್ಲ ಸ್ಯಾರೀಸ್ ಎಲ್ಲ, ಅದನ್ನು ಹೊಲಿಯೋದಕ್ಕೆ ಕೊಡೋಣ ಅಂತ ಹೇಳಿ ಹೋದ್ವಿ. ಅದು ನಮ್ಮ ಅಕ್ಕ ತೊಗೊಂಡಿದ್ಲಲ್ಲ ಕೃಷ್ಣದಲ್ಲಿ ಸ್ಯಾರಿ, ಅದನ್ನೆಲ್ಲ ಹೊಲಿಯೋದಕ್ಕೆ ಕೊಟ್ಬಿಟ್ಟು ಅಕ್ಕಂಗೆ ಹಂಗೆ ಹೇಳಿಬಿಟ್ಟು ಅಡ್ವಾನ್ಸ್ ಮಾಡಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ನಾವು ರೆಗ್ಯುಲರಾಗಿ ಯಾವಾಗಲೂ ಇವ್ರ ಹತ್ರನೇ ಹೊಲಿಸೋದು, ಹಾಗಾಗಿ ನಮಗೆ ಕಂಫರ್ಟಬಲ್ ಅಲ್ಲೇ. ನಾನಂತೂ ತುಂಬ ಅಲ್ಲೇ ಹೊಲಿಸೋದು. ನಮ್ಮ ಅಕ್ಕ ಅಂತೂ ನನಗಿನ್ನ, ನಾನು ಜಾಸ್ತಿ ಸ್ಯಾರೀಸ್ ಎಲ್ಲ ತೊಗೊಳ್ಳಲ್ಲ, ನಮ್ಮ ಅಕ್ಕನೇ ಅಲ್ವಾ ಜಾಸ್ತಿ ತೊಗೊಳ್ಳೋದು. ಸೊ ಹಾಗಾಗಿ ಅವಳೇ ಜಾಸ್ತಿ ಹೊಲಿಸೋದು ನನಗಿನ್ನ. ಸೊ ಅಕ್ಕಂಗೆ ಬಟ್ಟೆ ಎಲ್ಲ ತೋರಿಸ್ಕೊಂಡು ಮನೆಗೆ ಹೊರಟ್ವಿ ನಾವು. ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ, ಯಾಕಂದರೆ ಶಾಪಿಂಗ್ ಎಲ್ಲ ಮಾಡಿದ್ವಲ್ಲ ಅಂತ ಹೇಳಿ ನಮಗೂ ಕೂಡ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.